ಎಲ್ಲಾ ತರದ ಜನನು ಇಲ್ಲಿದ್ದೀರಾ. ಸೊ ಅವ್ರಿಗೆಲ್ಲ ಆಶೀರ್ವಾದ ಮಾಡಿ ಅಂತ ಮೊದಲನೇದಾಗಿ ಕೇಳ್ಕೊಳ್ತೀನಿ. ಎಲ್ಲಿ ನಾರಿಯರನ್ನ ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ. ಹಂಗೆ ಈ ಹೆಣ್ಣು ಮಕ್ಕಳು ಕಷ್ಟಪಟ್ಟು ಒಂದು ಸಂಗೀತನ ಆ ಬೆಳಕಿಗೆ ತಂದಿದ್ದಾರೆ. ಆ ಬೆಳಕಿನಲ್ಲಿ ಆ ದೇವರನ್ನ ಕಾಣ್ಲಿ ಅಂತ ನಾನು ಹಾರೈಸ್ತೀನಿ. ಅವ್ರು ಮಾಡಿರೋ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ. ಯಾಕೆ ಅಂದ್ರೆ ಕಾಶಿನಾಥ್ ಅವರು ಮೊದಲು ಒಂದು ಅನುಭವ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಅವರೇ ಹೀಗೆ ಕಷ್ಟಪಟ್ಟು ದುಡ್ಡೆಲ್ಲ ಹಾಕಿ ಊರಿಂದ ದುಡ್ಡು ತಂದು ಎಲ್ಲ ಹಾಕಿ ಎಲ್ಲ ಹಿಂಗೆ ಹಿಂಗೆಲ್ಲ ತೋರಿಸ್ಬೇಕಾದ್ರೆ ಎಲ್ಲರೂ ಹೊರಗೆ ಬರೋದು, ಇದೇನ್ ಸಿನಿಮಾ ರೀ, ಇದೆಲ್ಲ ಹೊಲಸ್ ಭಾಷೆ ಇದೆ, ಇದೆಲ್ಲ ಹೊಲಸ್ ಮಾತಿದಾವೆ, ಇದೆಂತ ಸಿನಿಮಾ ತೆಗ್ದ ಅಂತ ಕಾಶಿನಾಥ್ಗೆ ಬೈದೇ ಇರೋರೇ ಇಲ್ಲ. ಬೈದ್ರೆ ಬೈರಿಲಿ ಬಿಡ್ರಿ, ಉಗುಳಿದ್ರೆ ಉಗಿಸ್ಕೊಂಡು ಹೋಗ್ತೀನಿ ನಾನು ಅಂತ. ಅವ್ರ ಪರ್ಸನಾಲಿಟಿನೂ ಹಾಗೆ ಇತ್ತು, ಸೊ ಅವ್ರ ಭಾಷೆನೂ ಹಾಗೆ ಇತ್ತು. ಏನ್ ಮಾಡಕ್ಕಾಗತ್ತೆ, ಬೈದ್ರೆ ಬೈಲಿ ಬಿಡಿ, ಉಗಿದ್ರೆ ಉಗಿಲಿ ಬಿಡಿ ಅಂತ ಹೊರಗಡೆ ಬಂದ್ರು. ಅನುಭವ ಪಿಕ್ಚರು ಅವ್ರು ದುಡ್ಡು ಎಣಿಸ್ಲಾರ್ದಷ್ಟು ಗಳಿಸಿದ್ರು, ಹೆಸರು ಅಷ್ಟೇ ದೊಡ್ಡದು ಮಾಡಿದ್ರು. ಅದಕ್ಕೆ ಸಿನಿಮಾ ತೆಗಿಯೋರ್ಗೆ ತಾಳ್ಮೆ ಇರ್ಬೇಕು, ದುಡ್ಡು ಹಾಕ್ತಾ ಇರೋರಿಗೆ ತಾಳ್ಮೆ ಇರ್ಬೇಕು. ಆಮೇಲೆ ಹೀರೋ ಪಾತ್ರ ಮಾಡೋರಿಗೆ ನಾನು ಸಾಧನೆ ಮಾಡ್ಬೇಕು, ನಾನು ಸಾಧಿಸ್ಬೇಕು ಅನ್ನೋ ಛಲ ಇದ್ರೆ ಮಾತ್ರ ಆ ನಟರಾಜ ಅವ್ರಿಗೆ ಒಲಿತಾನೆ, ಆ ನಟರಾಜ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಏನೋ ನಾವು ಹೀರೋ ಆಗಿದ್ದಂತ ಕೂದ್ಲಿಂಗ್ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಹೊರಟ್ರೆ ಅವ್ರು ಹೀರೋ ಆಗೋದಿಲ್ಲ, ಅವ್ರು ದೊಡ್ಡ ಜೀವ ಆಗ್ತಾರೆ. ಅದಕ್ಕೆ ನಾನು ಹೇಳೋದು, ಯಾವತ್ ನಾವು ಸುಧೀರ್ ಅವರು 386 ಸಿನಿಮಾದಲ್ಲಿ ಮಾಡಿದ್ದಾರೆ. ಒಂದ್ ದಿವಸ ನನ್ಗೆ ಯಾರು ಹೀರೋ ಅಂತ ಅನ್ನೋದೇ ಇಲ್ಲ ನೋಡಿ. ಆ ಹುಡುಗಿ ನೋಡ್ತಾಳೆ, ಹೆದರಿ ಓಡೋಗ್ತಾಳೆ, ಆ ಹೆಂಗ್ಸ್ ನೋಡ್ತಾಳೆ, ಮುಚ್ಕೊಂಡು ಹೋಗ್ತಾಳೆ. ನೀನೊಬ್ಳೆ ನೋಡ್ ನನ್ ನೋಡೋದು, ನನ್ ಯಾರು ನೋಡೋದೇ ಇಲ್ಲ ಅಂತ ಹೇಳ್ತಾರೆ. ನಾನಿಷ್ಟು ಸುಂದರ ಇದ್ದೀನಿ, ನಾನಿಷ್ಟು ಪರ್ಸನಾಲಿಟಿ ಇದೆ, ನನ್ಗಿಷ್ಟು ಒಳ್ಳೆ ಕಲಾವಿದ ಇದ್ದೀನಿ, ಯಾರು ನನ್ನ ಮಾತಾಡ್ಸಲ್ಲ ಅಂತ ಫೀಲ್ ಮಾಡ್ತಿದ್ರು ಅವರು ಮನೆಗೆ ಬಂದಾಗ. ಯಾಕೆಂದ್ರೆ ಅವ್ರು ಮಾಡ್ತಿದ್ದೆ ಬರೀ ರೇಪಿಂಗ್ ಸೀನು, ಆಮೇಲೆ ಹೊಡೆತ ತಿನ್ನೋ ಸೀನು, ಜೈಲಿಗೆ ಹೋಗೋದು, ನಾಯಿ ಸಹಿತ ಅವ್ರನ್ನ ಬಿಟ್ಟಿಲ್ಲ, ಅದು ಸಹಿತ ಕಚ್ಚಿ 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 ತಿಂದಿದೆ. ಸೊ ಹಾಗೆ ಆ ಅಭಿನಯ ಮಾಡಿದ್ದಕ್ಕೆ ಇವತ್ತು ಖಳನಾಯಕ ಸುಧೀರ್ ಅಂತ ಹೆಸರು ಮಾಡಕ್ಕಾಯ್ತು. ಇಲ್ಲಾಂದ್ರೆ ಮಾಡಕ್ಕಾಗ್ತಿಲ್ಲ. ಕಲೆ ಅನ್ನೋದು ಬಹಳ ದೊಡ್ಡ ಸಮುದ್ರ. ಆ ಸಮುದ್ರದಲ್ಲಿ ನಾವು ಸಾಸಿವೆ ಕಾಳು, ಸೊ ಸಾಸಿವೆ ಕಾಳನ್ನ ಹುಡುಕ್ಬೇಕು ಅಂದ್ರೆ ಭಾರಿ ಕಷ್ಟ ಇದೆ. ಬಂಗಾರದ ಮನುಷ್ಯ ಪಿಕ್ಚರು ಇಷ್ಟೊಂದು ಚೆನ್ನಾಗಿ ಓಡ್ತಲ್ರಿ ಅಣ್ಣವ್ರೆ ಅಂತ ಹೇಳಿ ಉಪೇಂದ್ರ ಅವರು ಒಂದ್ಸರಿ ಅವ್ರನ್ನ ಕೇಳಿದ್ರಂತೆ, ಅಣ್ಣ ಬಂಗಾರದ ಮನುಷ್ಯಗೆ ಇನ್ನೂ ಟಿಕೆಟ್ ಹೋಗ್ತಾ ಇದೆಯಲ್ಲ, ವರ್ಷಾನ್ಗಟ್ಲೆ ಓಡಿದ್ರು ಇದಕ್ಕೆ ಡಿಮ್ಯಾಂಡ್ ತುಂಬಾ ಇದೆ ಅಂದ್ರೆ, ಅಯ್ಯೋ ನಾವೆಲ್ಲ ಅಲ್ಲಿ ಹೊಟ್ಟೆಪಾಡಿ ಕೆಲಸ ಮಾಡಿದೀವಪ್ಪ. ಅಲ್ಲಿ ಒಂದು ಸಭೆ ಸೀನ್ ಇತ್ತು, ಒಂದು ಸೀನ್ ತೆಗಿತಾರೆ. ಆ ಸೀನ್ ನಲ್ಲಿ ಒಂದು ಹುಡುಗ ಅಲ್ಲಿಂದ ಅಲ್ಲಿ ಓಡೋಗಿದ್ದಾನೆ. ಆ ಸೀನ್ ನಲ್ಲಿ ಕರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದ್ ಸಣ್ಣ ಹುಡುಗ ಕಾಕಿ ಚಡ್ಡಿ ಹಾಕೊಂಡು ಅವನಿಗೆ ಸರಿ